ಏನ್ರಿ ವೀರೇಶ್ ಅವರ ನೀವರ ಟ್ರ್ಯಾಕ್ಟರ್ ಮೇಲೆ ಸ್ಪ್ರೇ ಮಾಡ್ಲಿಕ್ಕೆ 300 ಲೀಟರ್ ಟ್ಯಾಂಕರ್ ತಗೊಂಡು ಟ್ರ್ಯಾಕ್ಟರ್ ಎಲ್ಲ ವ್ಯವಸ್ಥೆ ಇಟ್ಕೊಂಡು ದೊಡ್ಡ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿರಿ. ಆದ್ರೆ ಚಿಕ್ಕ ರೈತರಿಗೆ ನಮ್ಮಂತ ರೈತರಿಗೆ ಒಂದು ಒಳ್ಳೇದೊಂದು ಸ್ಪ್ರೇಯರ್ ಪಂಪ್ ಪರಿಚಯ ಮಾಡ್ಕೊಡ್ರಿ ಅಂತ ಬಹಳ ಜನ ನನಗೆ ಕಾಲ್ ಮತ್ತೆ ಮೆಸೇಜ್ ಮಾಡಿದ್ರು. ಆ ಕಾರಣಕ್ಕ ಎಲ್ಲಾ ಪ್ರಕಾರದ ಬೆಳೆಗೆ ಎಲ್ಲಾ ರೀತಿಯಿಂದ ಬಳಕೆ ಆಗುವಂತದ್ದು ಒಂದು ಸ್ಪ್ರೇಯರ್ ಪಂಪ್ ನಮಗ ಅತಿ ಚಿಕ್ಕ ರೈತರಿಗೆ ಮತ್ತೆ ಮಧ್ಯಮ ವರ್ಗದ ರೈತರಿಗೆ ಅನುಕೂಲ ಆಗುವಂತ ಒಂದು ಸ್ಪ್ರೇಯರ್ ಪಂಪ್ ಮತ್ತೆ ಲೈಟ್ ವೇಟ್, ಆಮೇಲೆ ಕಡಿಮೆ ಒಂದು ಏನಂತೀವಿ ನಾವು ಅದ್ರ ವಿದ್ಯುತ್ ಅಥವಾ ಪೆಟ್ರೋಲ್ ಇಂಜಿನ್ ಅದು ಹಾಕ್ಬಾರ್ದು. ನಾವು ಕಡಿಮೆ ಖರ್ಚಿನಲ್ಲಿ ನಾವು ಚಾರ್ಜ್ ಮಾಡ್ಕೊಂಡು ಬಳಸುವಂತದ್ದು ಇರಬೇಕು. ಅಂತದೊಂದು ವಿಶೇಷವಾದ ಪಂಪ್ ಅನ್ನ ನಾನು ಬಳಸಿನಿ, ಅದರದ ಪರಿಚಯ ನಿಮಗೆ ಕೊಡ್ತೀನಿ. ಇದು ಡಬಲ್ ಬ್ಯಾಟ್ರಿ ಡಬಲ್ ಮೋಟರ್ ಇರುವಂತದ್ದು 20 ಲೀಟರ್ ಇರುವಂತ ಒಂದು ಪಂಪ್, ಆದಿಯೋಗಿ ಇಂಟರ್ನ್ಯಾಷನಲ್ ಕಂಪ್ನಿದು. ಇದ್ರ ಜೊತೆ ನಿಮ್ಗೆ ಏನೇನ್ ಸಿಗ್ತದ? ಫಸ್ಟ್ ಆಫ್ ಆಲ್ ಚಾರ್ಜರ್ ಸಿಗ್ತದ. ಆಮೇಲೆ ನೀವು ಎಲ್ಲಾ ಕಡೆ 6 ತಿಂಗಳ ವಾರಂಟಿ ನೋಡ್ತೀರಿ, ಇಲ್ಲಿ 1 ವರ್ಷ ವಾರಂಟಿ ಸಿಗ್ತದ ನಿಮಗೆ ಈ ಪಂಪಿನ ಮೇಲೆ. ಆಮೇಲೆ ಇದ್ರ ಜೊತೆ ಏನೇನ್ ಸಿಗ್ತಾವು ಅದು ಮೇನ್ ಇಂಪಾರ್ಟೆಂಟ್. ಈ ಒಂದು ಪಂಪಿನ ಜೊತೆ ನೀವು ಬೇರೆ ಕಡೆ ಪಂಪ್ ತಗೊಳ್ಳಿಕ್ ಹೋಗ್ರಿ, 2 ರಿಂದ 3 ಇಕ್ವಿಪ್ಮೆಂಟ್ಸ್ ಅಷ್ಟೇ ಸಿಗ್ತಾವ. ಆದ್ರ ಇಲ್ಲಿ ಸಿಗುವಂತದ್ದು ಇಕ್ವಿಪ್ಮೆಂಟ್ಸ್ ಗಳು ಹೆಂಗದಾವ ಅಂತಂದ್ರೆ ಒಬ್ಬ ರೈತನಿಗೆ ಎಲ್ಲಾ ಪ್ರಕಾರದ ಬೆಳೆ ಒಳಗೂ ಸ್ಪ್ರೇ ಮಾಡುವಂತದ್ದು ಇರ್ಬೇಕು. ನೋಡ್ರಿ ನೀವು, ಇದು ತರಕಾರಿಗಳಿಗೆ ಸ್ಪ್ರೇ ಮಾಡ್ಲಿಕ್ಕೆ ಅಂತದ್ದು ಒಂದು ಸಣ್ಣದು ಸಿಗ್ತದ. ಆಮೇಲೆ ಇದು ಒಂದು ನೌಸಲ್, ಇದು ಒಂದು ಕನೆಕ್ಟರ್. ಈ ಎಲ್ಲಾ ಸಣ್ಣ ಇಕ್ವಿಪ್ಮೆಂಟ್ ಗಳನ್ನ ಈ ಕನೆಕ್ಟರ್ ನೀವು ಜೋಡಿಸ್ಕೋಬಹುದು. ನಿಮ್ಗೆ ಹೆಂಗ್ ಬೇಕು ಹಂಗಂಗ್ ನಿಮ್ಗೆ ಯಾವ್ಯಾವ ಕನೆಕ್ಟರ್ ಬೇಕು ಆಯಾ ಕನೆಕ್ಟರ್ ಗಳನ್ನ ಜೋಡಿಸುವಂತದ್ದು. ಇವು 2 ಕನೆಕ್ಟರ್, ಆಮೇಲೆ ಇದು ಒಂದು ಕನೆಕ್ಟರ್. ಆಮೇಲೆ ಈ ರೀತಿ ಒಂದು ಸೆಟ್ಟಿಂಗ್ ಅಲ್ಲಿ ಇರುವಂತದ್ದು ನಿಮ್ಗೆ ಎಷ್ಟು ಬೇಕು ಉದ್ದ ಅಥವಾ ಇದು ಹಿಡ್ಕೊಳ್ಳಿಕ್ಕೆ. ಆಮೇಲೆ ಬೇಕಾದ್ರೆ ನೀವು ಬೈಕ್ ಕಾರ್ ಕೂಡ ವಾಶ್ ಮಾಡುವಂತದ್ದು ಇದು ಒಂದು ಗನ್. ಆಮೇಲೆ ಇದೊಂದು 3 ನೌಸಲ್, ಇದು ಒಂದು ಗನ್ನು. ಆಮೇಲೆ ಇಲ್ಲ ಸರ್ ನಮ್ದು ಗಿಡಗಂಟೆ ಇದೆ, ಆಮೇಲೆ ಅಡಿಕೆ ಬೆಳೆ ಇದೆ, ಬೇರೆ ನಮ್ಮೆಲ್ಲ ವಾಣಿಜ್ಯ ಬೆಳೆಗಳದಾವೆಲ್ಲ ಹೈಟ್ ಅದಾವ ಗಿಡಗಳು. ಆ ಹೈಟ್ ಇರುವಂತ ಗಿಡಗಳಿಗೆ ಹೆಂಗ್ ಸ್ಪ್ರೇ ಮಾಡ್ಬೇಕು ಅಂತ ಹೇಳತ್ತಂತಂದ್ರೆ ಇದು ಒಂದು ಗನ್ ಅದ. ಇದು ಸುಮಾರು 10 ರಿಂದ 12 ಅಡಿ ಹೈಟ್ ಹೋಗ್ತದೆ. ಇದು ಈ ಒಂದು ಗನ್ನಿಂದ ಸ್ಪ್ರೇ ಮಾಡಬಹುದು. ಆಮೇಲೆ ಇಲ್ಲ ಸರ್ ನಾವು ವೆಂಚುರಿ ಇರಲ್ಲ ನಮ್ಮಲ್ಲಿ, ನಾವು ಬೆಳೆಗಳಿಗೆ ನಾವು ಡ್ರಿಪ್ ಮುಖಾಂತರ ಏನಾದ್ರು ಕೊಡ್ಬೇಕು, ಅದನ್ನ ಇದರಿಂದ ಪಂಪ್ ಮಾಡಬಹುದಾ ಅಂತಂದ್ರ ಅದನ್ನು ನೋಡ್ರಿ, ಅದು ಒಂದು ಕನೆಕ್ಟರ್ ಅದ. ನೀವು ಇದನ್ನ ಪಂಪಿಗೆ ಕನೆಕ್ಟ್ ಮಾಡಿ ಇದನ್ನ ನೀವು ಡ್ರಿಪ್ ಪೈಪಿಗೆ ಆ ಒಂದು ಕನೆಕ್ಟರ್ ಜಾಯ್ನರ್ ಏನ್ 16 mm ಜಾಯ್ನರ್ ಇರ್ತದ, 16 mm ನಿಮ್ PUC ಪೈಪ್ ಕನೆಕ್ಷನ್ ಮಾಡ್ಬಿಟ್ರೆ ಪರ್ ಮಿನಿಟ್ ಇದು ಒಂದು 3 ನಿಮಿಷಕ್ಕೆ 20 ಲೀಟರ್ ಪಂಪ್ ಮಾಡ್ತದ. ಆ ಒಂದು ಕೆಪಾಸಿಟಿ, ಯಾಕಂದ್ರೆ ನಾ ಎಲ್ಲ ಚೆಕ್ ಮಾಡಿನೇ ಹೇಳಿಕತ್ತೀನಿ. ಸ್ಪ್ರೇ ಮಾಡುವಂತ ಸೀಸನ್ ಮುಗಿತು, ಆಮೇಲೆ ನಾವು 3 ತಿಂಗಳ 4 ತಿಂಗಳ ಗಟ್ಲೆ ಪಂಪ್ ಇಟ್ಬಿಟ್ವಿ ಅಂತಂದ್ರೆ ಬ್ಯಾಟ್ರಿ ಡೆಡ್ ಆಗ್ತದನೋ ಅಂತ ಕೆಲವರು ಪ್ರಶ್ನೆ ಇರಬಹುದು. ಆದ್ರೆ ಇಲ್ಲ, ಇದ್ರ ಜೊತೆ ನಿಮಗೊಂದು LED ಬಲ್ಬ್ ಸಿಗ್ತದ. ಮನೆಯೊಳಗ ನೀವು ಎಲ್ಲರ UPS ತರಾನು ಯೂಸ್ ಮಾಡಬಹುದು ಅದನ್ನ ನಾ ಇಲ್ಲಿ ತಂದಿಲ್ಲ, ನಿಮ್ಗ ಒಂದು LED ಬಲ್ಬ್ ಕೊಡ್ತಾರ ಅವ್ರು. LED ಬಲ್ಬ್ ಅನ್ನ ನೀವು ಈ ಒಂದು ಸಾಕೆಟ್ಗೆ ಕನೆಕ್ಟ್ ಮಾಡ್ಕೊಂಡು ಒಂದು LED ಬಲ್ಬ್ ಅನ್ನು ನೀವು ಯಾವಾಗ ಬೇಕಾದಾಗ ಒಂದು UPS ತರ ಬಳಸ್ಕೋಬಹುದು. ಅದರಿಂದ ಬ್ಯಾಟ್ರಿ ರನ್ನಿಂಗ್ ಇರ್ತದೆ. ನೀವಲ್ಲಿ ತೋಟದಲ್ಲಿ ಆಗಿರ್ಬೋದು ಅಥವಾ ನೀವು ಎಲ್ಲರ ನಿಮ್ಮ ಮನೆ ಒಳಗಾಗಿರ್ಬೋದು ಅದನ್ನ ಒಂದು LED ಬಲ್ಬ್ ಅನ್ನು ಬಳಸೋದ್ರ ಮುಖಾಂತರ ಇದನ್ನ ಒಂದು ಮಿನಿ UPS ತರನು ಬಳಸಬಹುದು. ಆ ಒಂದು ಉದ್ದೇಶಕ್ಕೆ ನಿಮಗೆ ಯಾರಿಗಾರಾದ್ರು ಕೈಗೆಟಕೋದು ಹೌದಲ್ಲಪ್ಪ ಇಷ್ಟೆಲ್ಲಾ ಇಕ್ವಿಪ್ಮೆಂಟ್ಸ್ ನಮಗೆ ಅವಾಗ ಅನುಕೂಲ ಆಗ್ತದ, ಒಂದ್ ಬರೇ ಪಂಪ್ ತಗೊಂಡಿವಿ, ಬೇರೆ ನೌಸಲ್ಗಳು ಬೇಕು, ಬೇರೆ ಗನ್ಗಳು ಬೇಕು ಅಂತ ಅನ್ನೋದಕ್ಕಿಂತ ಈ ಒಂದು ಕಿಟ್ ಅಲ್ಲಿ A to Z ನಿಮ್ಗೆ ಯಾವ್ದು ಬೇಕು ಎಲ್ಲಾ ತರದ್ದು ನಿಮ್ಗ ಈ ಒಂದು ಪಂಪ್ ಅಲ್ಲಿ ಸಿಗುತ್ತದ. ಹಂಗಾಗಿ ನಾವೇನೇ ತರಕಾರಿ ಬೆಳಿಲಿ, ಆಮೇಲೆ ಗೋವಿನ ಜೋಳ ಬೆಳಿಲಿ, ಈರುಳ್ಳಿ ಬೆಳಿಲಿ, ಕಡಲೆ ಬೆಳಿಲಿ, ಆಮೇಲೆ ಗಿಡಗಂಟೆಗಳಿರ್ಲಿ, ಸೀಬೆ ಇರ್ಲಿ, ಚಿಕ್ಕು ಇರ್ಲಿ, ಮಾವು ಇರ್ಲಿ, ಆಮೇಲೆ ಅಡಿಕೆ ಇರ್ಲಿ, ಬಾಳೆ ಇರ್ಲಿ, ಕಬ್ಬು ಇರ್ಲಿ, ನಿಮ್ಗೆ ಯಾವ ಕ್ರಾಪ್ ಒಳಗ ನೀವು ಸ್ಪ್ರೇ ಮಾಡ್ಬೇಕು ಅನ್ಕೋತೀರಿ ಆ ಕ್ರಾಪ್ ಒಳಗೆ ಸೂಟೇಬಲ್ ಆಗುವಂತ ನೌಸಲ್ಸ್ ಅದಾವ. ಸೊ ಇದು ಒಂದು ವಿಶೇಷ. ಆಮೇಲೆ ಇದರ ಕೆಪಾಸಿಟಿ ಎಷ್ಟು? ನೀವು 4 ರಿಂದ 5 ಗಂಟೆ ಇದನ್ನ ಫುಲ್ಲಿ ಚಾರ್ಜ್ ಮಾಡಿಟ್ರೆ ಇದು ನಿಮಗ ಒಂದು ಫುಲ್ ಚಾರ್ಜ್ ಒಳಗ 600 ಲೀಟರ್ ಸ್ಪ್ರೇ ಮಾಡುವಂತ ಕೆಪಾಸಿಟಿ ಅದ. ಸೊ ಇದಕ್ಕೆ ಡಬಲ್ ಬ್ಯಾಟ್ರಿ ಡಬಲ್ ಮೋಟರ್ ಇರುವಂತ ಪಂಪು. ಆಮೇಲೆ ಇದ್ರ ಡಿಸೈನಿಂಗ್ ಹೆಂಗದ? ಈ ಒಂದು ಪಂಪಿನ ಡಿಸೈನ್ ನೋಡೋದಾದ್ರೆ ಇದು ಔಟ್ಲೆಟ್, ನೀವ್ ಹೆಂಗ್ ಬೇಕೋ ಹಂಗ್ ಕನೆಕ್ಷನ್ ಇಲ್ಲಿ ಒಂದು ಕನೆಕ್ಷನ್ ಮಾಡ್ಕೋಬಹುದು. ಇದರಿಂದ ಮುಂದೆ ಪೈಪ್ ಏನಿರ್ತೈತಿ ಇದಕ್ಕೆ ನಿಮ್ಗೆ ಯಾವ ನೌಸಲ್ ಬೇಕೋ ಅದನ್ನ ನೀವು ಕನೆಕ್ಷನ್ ಮಾಡ್ಕೋಬಹುದು. ಅದನ್ನ ಬಿಟ್ರೆ ಇಲ್ಲಿ ಚಾರ್ಜರ್ ಕನೆಕ್ಟರ್ ಇರ್ತದ, ನೀವು ಇಲ್ಲಿ ಚಾರ್ಜರ್ ನ ಕನೆಕ್ಟ್ ಮಾಡಬಹುದು. ಆಮೇಲೆ ಇಲ್ಲಿ ಬಿಟ್ರೆ ಮೇಲ್ಗಡೆ ಏನಿದೆ ವೈಟ್ ಒಂದು ಬಟನ್ ಕಾಣಿಸ್ತದ, ಇದು ಎಕ್ಸಲೇಟರ್ ಬಟನ್. ಇದನ್ನ ನೀವು ಎಷ್ಟು ತಿರುತ್ತಾ ಹೋಗ್ತೀರಿ ಅದು ಅಷ್ಟು ಪ್ರೆಷರ್ ಜಾಸ್ತಿ ಆಗ್ತಿರ್ತದ. ನೀವು ಅದು ಎಕ್ಸಲೇಟರ್ ನಲ್ಲಿ ಬರೀ ಒಂದೇ ಸಿಂಗಲ್ ಮೋಟರ್ ಸಿಂಗಲ್ ಬ್ಯಾಟ್ರಿ ಇದು ಚಾಲು ಆಗ್ತದ. ನೀವು ಡಬಲ್ ಮೋಟರ್ ಬೇಕಂತಂದ್ರೆ ಕೆಳಗಡೆ ಇರುವಂತ 2 ಬಟನ್ ಗಳನ್ನ ಆನ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಗೆ 2 ಮೋಟರ್ಗಳು, 2 ಬ್ಯಾಟ್ರಿ, 2 ಮೋಟರ್ಗಳು ಸ್ಟಾರ್ಟ್ ಆಗ್ತಾವ. ಇದು ಈ ರೀತಿ ನಿಮ್ ಬೆನ್ನಿಗೆ ಹಾಕೊಂಡು ಹೊಡಿಯುವಂತದ್ದು ಇದೊಂದು ಈ ಪಂಪಿನ ಡಿಸೈನ್. ಇಷ್ಟೆಲ್ಲ ಮಾಹಿತಿ ಸಿಕ್ಕ ಮೇಲೆ ನಿಮಗೇನಾದ್ರೂ ಈ ಒಂದು ಪವರ್ ಸ್ಪ್ರೇಯರ್, ಬ್ಯಾಟ್ರಿ ಆಪರೇಟೆಡ್ ಪವರ್ ಸ್ಪ್ರೇಯರ್ ಬೇಕಾಗಿತ್ತು ಅಂತಂದ್ರ ಈ ಕೆಳಗಡೆ ಇರುವಂತ ಒಂದು ನಂಬರ್ಗೆ ನೀವು ಸಂಪರ್ಕ ಮಾಡ್ರಿ. ಅವ್ರ ಕೊರಿಯರ್ ಮುಖಾಂತರನು ಕೂಡ ನಿಮ್ಗೆ ಕರ್ನಾಟಕದಾದ್ಯಂತ ಯಾವುದೇ ರೈತರಿಗೆ ಕೂಡ ಕೊರಿಯರ್ ಮುಖಾಂತರ ಕಳಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡಿದಾರಂತ ನಾ ಮಾತಾಡಿದೀನಿ. ಸೊ ಹಂಗಾಗಿ ಯಾರಿಗೆ ಬೇಕು
ಇವಿಷ್ಟೆಲ್ಲ ಇಕ್ವಿಪ್ಮೆಂಟ್ಸ್ ವಿತ್ ಇದು ಟೋಟಲಿ ಕಿಟ್ ನಾ ಇಲ್ಲಿ ಏನ್ ತೋರಿಸಿದೀನಿ 9 ಕಿಟ್ 9 ನೌಸಲ್ಸ್ ಬರ್ತಾವ, 9 ಇಕ್ವಿಪ್ಮೆಂಟ್ಸ್ ಬರ್ತಾವ. ಆಮೇಲೆ ನೀವು ವೆಂಚೂರಿ ಬದಲಿಗೆ ಇದನ್ನ ನೀವು ಪಂಪ್ ಬೆಳೆಗಳಿಗೆ ಏನೇ ಒಂದು ಡ್ರಿಪ್ ಮುಖಾಂತರ ಏನೇ ಲಿಕ್ವಿಡ್ ಅನ್ನು ಕೊಡ್ಬೇಕಂತಂದ್ರೂ ಸಹ ಇದ್ರ ಮುಖಾಂತರನು ಕೊಡಬಹುದು. ಇಷ್ಟೆಲ್ಲಾ ವ್ಯವಸ್ಥೆ ಇದರಲ್ಲಿದೆ. ಆಸಕ್ತಿ ಇದ್ದವರು ಯಾರಿಗಾದ್ರೂ ಇದು ಬೇಕು ಅನ್ನೋರು ಇದು ನಂಬರ್, ಈ ಕೆಳಗಿನ ನಂಬರ್ಗೆ ತಾವು ಸಂಪರ್ಕ ಮಾಡಬಹುದು.